ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ನೀವು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ಮತದಾರರಿಗೆ ಏನು ಇಷ್ಟಪಡ್ತೀರಾ ಸರ್? ನಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಚಿನ್ನಪ್ಪ ಅಂತ ನಾನು ನಾಮಿನೇಷನ್ ಹಾಕಿದ್ದೀನಿ. ಅದೇ ರೀತಿ ನಮಗೆ ಒಂದು ಎಲೆಕ್ಷನ್ ಕಮಿಷನಿಂದ ಒಂದು ಮತವನ್ನು ಕೊಟ್ಟರು, ಸಿಂಬಲ್ನ, ಅದು ಗ್ಯಾಸ್ ಸಿಲಿಂಡರ್ ಅಂತ ನಮ್ಮದು. ನಾನು ಜನರಿಗೆ ಒಂದೇ ಮಾತು ಹೇಳೋದು, ನಾನು ಗೆದ್ದರೆ ನಮ್ಮ ಸಮಾಜಕ್ಕೆ, ನಮ್ಮ ನೇಕಾರ ಸಮಾಜ ಹಾಗೂ ಬಡವರ ಸಮಾಜಕ್ಕೆ ನಾನು ಒಂದು ಒಳ್ಳೇದು ಮಾಡಬೇಕಂತ ನಾನು ತೀರ್ಮಾನ ತಗೊಂಡಿದ್ದೀವಿ. ಅದರಿಂದ ನೇಕಾರ ಸಮಸ್ಯೆಗಳಾಗಲಿ ಬಡವರ ಸಮಸ್ಯೆ ತುಂಬಾ ಇದೆ. ಸರ್ಕಾರದಿಂದ ಯಾವುದೂ ಸೌಲಭ್ಯಗಳು ಸಿಗ್ತಾ ಇಲ್ಲ. ಒಂಥರ ಕೇರ್ಲೆಸ್ ಮಾಡ್ತಾವ್ರೆ ಸಾಮಾನ್ಯ ಜನರನ್ನ, ನೇಕಾರ ಸಮಾಜನ. ಅದರಿಂದ ನಾವು ಪಕ್ಷೇತರ ನಾವು ನಿಂತುಕೊಂಡಿದ್ದೀವಿ. ಸಮಾಜಕ್ಕೆ ಒಳ್ಳೇದು ಮಾಡಬೇಕಂತ ನಮ್ಮದು ಒಂದು ಆಸೆ ಇದೆ. ಅದರಿಂದ ನಾವು ಪಬ್ಲಿಕ್ಗೆ ಸಮಾಜಕ್ಕೆ ನಾವು ಮೆಸೇಜ್ ಮಾಡೋದು ಒಂದೇ. ಯಾಕಂದರೆ ಎಲ್ಲರೂ ಎಲೆಕ್ಷನ್ ಟೈಮಾಗ ಬರ್ತಾರೆ, 5 ವರ್ಷಕ್ಕೆ ಒಂದು ಸತಿ ಬರ್ತಾರೆ. ಅವರೇನು ಚೀರ ಹಂಚೋದು, ಅದನ್ನು ದುಡ್ಡುಗಳು ಹಂಚೋದು, ಈ ಥರ ಒಡವೆ ಹಂಚೋದು, ಈ ಥರ ಇದು ಮಾಡ್ತಾರೆ. ದಯವಿಟ್ಟು ಅದಕ್ಕೆ ಸಹಕಾರ ಕೊಡಬೇಡಿ. ಏನು ಕೊಡ್ತಾರೋ ಅವ್ರು ಈಸ್ಕೊಳ್ಳಿ. ದಯವಿಟ್ಟು ನಮಗೆ ಸಹಕಾರ ಕೊಡಿ, ನಮಗೆ ಒಂದು ಆಶೀರ್ವಾದ ಮಾಡಿ. ನಮ್ಮ ಗ್ಯಾಸ್ ಸಿಲಿಂಡರ್ಗೆ ಒಂದು ಮತವನ್ನು ಹಾಕಿಬಿಟ್ಟು ಅತ್ಯಧಿಕ ಮೆಜಾರಿಟಿಯಲ್ಲಿ ನಮಗೆ ಗೆಲ್ಲಿಸ್ಬೇಕಂತ ನಾನು ಎಲ್ಲರಿಗೆ ಮೆಸೇಜ್ ಕೊಡ್ತಾಯಿದ್ವಿ. ದಯವಿಟ್ಟು ಇನ್ನೊಂದು ವಿಷಯ ಏನಂದರೆ, ಯಾಕಂದರೆ ನಾವು 8 ಕ್ಷೇತ್ರದಲ್ಲಿ ನಾವು ಎಲ್ಲರೂ ನಮಗೆ ಆಹ್ವಾನ ಮಾಡ್ತಾವ್ರೆ. ನಾವು 8 ಕ್ಷೇತ್ರನ ರೌಂಡ್ ಮಾಡಿದ್ವಿ. ನಮಗೆ ತುಂಬ ಬೆಂಬಲ ಇದೆ. ಅದರಿಂದ ನಾವು ಗೆಲ್ತೀವಂತ ನಮಗೆ ಒಂದು ಭರವಸೆ ಇದೆ. ನಮ್ಮ ಸಮುದಾಯ ಜಾಸ್ತಿನೇ ಇದ್ದಾರೆ. ನೇಕಾರ ಸಮುದಾಯ ಇದ್ದಾರೆ, ಬಡವರ ಸಮುದಾಯ ಇದ್ದಾರೆ. ಅವರೆಲ್ಲ ನಮ್ಮ ಹಿಂದೆ ಇದ್ದಾರೆ. ಮತ ಹಾಕ್ತೀವಿ ಅಂತ. ನಮ್ಮ ಹೆಸರು ಡಿ ಚಿನ್ನಪ್ಪ ಅಂತ. ನಮ್ಮ ಗ್ಯಾಸ್ ಸಿಲಿಂಡರ್ ನಮ್ಮ ಸಿಂಬಲ್ ಗುರ್ತು. ಅದಕ್ಕೆ ಮತವನ್ನು ಹಾಕಿಬಿಟ್ಟು ಅತ್ಯಧಿಕ ಮೆಜಾರಿಟಿಯಲ್ಲಿ ಗೆಲ್ಲಿಸಬೇಕಂತ ನಾವು ಮನವಿ ಮಾಡ್ತೀವಿ ಚಿಕ್ಕಬಳ್ಳಾಪುರ ಲೋಕಸಭಾ ಜನರಿಗೆ. ಥ್ಯಾಂಕ್ ಯು, ಧನ್ಯವಾದ.